ಗುರುದೇವ್, ಕನ್ಯಾ ರಾಶಿಯವರ ರತ್ನಶಾಸ್ತ್ರ. ಯಾವ ರತ್ನವನ್ನ ಅವರು ಧರಿಸೋದ್ರಿಂದ ಅವರ ಜೀವನದಲ್ಲಿ ಅದೃಷ್ಟ ಬರುತ್ತೆ, ನಿಂತ ನೀರಾಗಿರುತ್ತೆ. ಅದನ್ನ ಮುಂದಕ್ಕೆ ಹೋಗ್ಬೇಕು, ಅಭಿವೃದ್ಧಿ ಆಗಬೇಕು. ಯಾವ ರೀತಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ? ನಮ್ಮ ಜೀವನದಲ್ಲೂ ಕೂಡ ಈ ಒಂದು ಏಳಿಗೆಗಳಾಗುತ್ತಾ? ರತ್ನವನ್ನ ಧರಿಸೋದು ನಿಜವಾಗ್ಲೂ ಒಳ್ಳೇದಾಗುತ್ತಾ, ಅಥವಾ ಅದು ಸುಮ್ಮನೆ ಹೇಳ್ತಾರ? ಆ ರೀತಿ ಸ್ಟೋನ್ ಹಾಕೋಬಹುದು, ಏನಾಗುತ್ತೆ? ಈ ರೀತಿ ಕನ್ಫ್ಯೂಷನ್ಸು ಬಹಳಷ್ಟು ಕನ್ಯಾ ರಾಶಿಯವರ ಮನಸ್ಸಲ್ಲಿರುತ್ತೆ. ಎಲ್ಲದಕ್ಕೂ ಕೂಡ ಪರಿಪೂರ್ಣವಾಗಿ ಉತ್ತರವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಡಿ ಅಂತ ಹೇಳ್ತಾ, ಇದು ಕನ್ಯಾ ರಾಶಿಯವರ ರತ್ನಶಾಸ್ತ್ರ. ಕನ್ಯಾ ರಾಶಿಯಲ್ಲಿ ಬರತಕ್ಕಂಥದ್ದು ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ ಮತ್ತು ಚಿತ್ತಾ ನಕ್ಷತ್ರ. ಒಟ್ಟು 9 ಪಾದಗಳು, 3 ನಕ್ಷತ್ರಗಳು, ಒಂದು ರಾಶಿ, ಅದು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಯಾವ ರತ್ನವನ್ನ ಬರುತ್ತೆ ಅಂತ ನೋಡೋದಾದ್ರೆ, ತುಂಬಾ ಜನ ಸೆಲೆಬ್ರಿಟಿಗಳು ಅಥವಾ ರಾಜಕಾರಣಿಗಳು ಅವರ ಕೈಯಲ್ಲಿ ಹಲವಾರು ರತ್ನಗಳನ್ನ ಧರಿಸಿರೋದನ್ನ ನಾವು ಸಾಮಾನ್ಯವಾಗಿ ನೋಡಿರ್ತೇವೆ. ಆ ರತ್ನ ಅವ್ರು ಯಾತಕ್ಕೋಸ್ಕರ ಹಾಕಿದ್ದಾರೆ? ಅದು ನಿಜವಾಗ್ಲೂ ಕೆಲಸ ಮಾಡುತ್ತಾ? ಅದರಿಂದ ನಮಗೇನಾದ್ರೂ ಉಪಯೋಗ ಇದೆಯಾ? ನಾವ್ ಯಾವ ರತ್ನ ಹಾಕಿದ್ರೆ ಸಕ್ಸಸ್ ಆಗ್ತೀವಿ, ಅಥವಾ ನಮ್ಮ ರಾಶಿಗೆ ಯಾವ ರತ್ನ ಹಾಕೋದು ಉತ್ತಮ ಅಂತ ಹೇಳಿ ಬಹಳಷ್ಟು ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ರತ್ನವನ್ನ ಯಾವ ಬೆರಳಿಗೆ ಹಾಕ್ಬೇಕು, ಈ ರೀತಿ ಹಲವಾರು ಡೌಟ್ಸ್ಗಳಿರುತ್ತೆ. ಆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ರಾಶಿ ಅನುಗುಣವಾಗಿ ನೀವು ಯಾವ ರೀತಿ ಧರಿಸ್ಬೇಕು, ಧರಿಸಿದ್ರೆ ಅದೃಷ್ಟಗಳು ಬರುತ್ತೆ ಅಂತಕ್ಕಂಥದ್ದನ್ನ ಪರಿಪೂರ್ಣವಾಗಿ ನೋಡ್ತಾ ಹೋಗೋದಾದ್ರೆ, ಯಾವುದೇ ರತ್ನವನ್ನ ಧರಿಸೋದಕ್ಕಿಂತ ಮುಂಚೆ ಈ ವಿಚಾರಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಆ ವಿಚಾರಗಳೇನು ಅಂದ್ರೆ, ಈಗ ಒಂದು ರಾಶಿ, ಆ ರಾಶಿಗೆ ಒಬ್ಬ ಅಧಿಪತಿ, ಅದರಲ್ಲಿ 3 ನಕ್ಷತ್ರ, 3 ನಕ್ಷತ್ರಕ್ಕೆ 3 ಅಧಿಪತಿಗಳು ಹೊಂದಿರ್ತಾರೆ. ಅದರಲ್ಲಿ ಯಾವುದೋ ಒಂದು ರತ್ನವನ್ನ ನೀವು ಧರಿಸಿದಿರಿ ಅಂದ್ರೆ, ಆ ರತ್ನ ನಿಮ್ಮ ರಾಶಿಯಾಧಿಪತಿ ಜೊತೆ ಫ್ರೆಂಡ್ಲಿ ಆಗಿದೆಯಾ, ಅಥವಾ ಅವನ ವೈರತ್ವ ಆ ಒಂದು ರತ್ನ ಜೊತೆ ಇದೆಯಾ, ಅಥವಾ ನೀವು ಹಾಕಿರ್ತಕ್ಕಂತಹ ಗ್ರಹದ ಕಲ್ಲಿದೆಯಲ್ಲ ಅದು ನಿಮಗೆ ಒಂದು ಲಾಭ ಸ್ಥಾನದಲ್ಲೋ ಉಚ್ಚ ಸ್ಥಾನದಲ್ಲಿ ಇದೆಯೋ ಅಂತ ಹೇಳಿ ನೋಡ್ಕೋಬೇಕು. ಯಾವ ದಶಾಭುಕ್ತಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ಪರಿಪೂರ್ಣವಾಗಿ ನೋಡ್ಕೋಬೇಕು. ಆ ನಂತರವಷ್ಟೇ ಒಂದು ರತ್ನವನ್ನ ನೀವು ಧರಿಸೋದಕ್ಕೆ ಸಾಧ್ಯ. ಹಾಗೆ ಬಹಳಷ್ಟು ಜನ ನಾನು ನೋಡಿರೋಂಥದ್ರಲ್ಲಿ ನಮಗೆ ಯಾವ ಬೆರಳಿಗೆ ಹಾಕೋಬೇಕು ಅಂತ ಹೇಳಿ ಗೊತ್ತಿರೋದಿಲ್ಲ. ನೋಡಿ, ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು 5 ಪರ್ವಗಳಿರುತ್ತೆ. ಈ ಪರ್ವಗಳಲ್ಲಿ ಒಂದೊಂದು ಬೆರಳಿಗೂ ಕೂಡ ಒಂದೊಂದು ಪರ್ವ ಅಂತ ಇರುತ್ತೆ. ಆ ಪರ್ವಕ್ಕನುಗುಣವಾಗಿ ನೀವು ರತ್ನವನ್ನು ಧರಿಸಿದ್ರೆ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳಾಗುತ್ತೆ, ಹಾಗೆ ಸಕ್ಸಸ್ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿ ಆಗುತ್ತೆ. ಅದಿಲ್ಲದೆ ಯಾವುದೋ ಒಂದು ಸ್ಟೋನ್ ಹಾಕೊಂಡ್ರೆ ಖಂಡಿತವಾಗ್ಲೂ ಕೂಡ ನೀವು ರಾಶಿ ಅನುಗುಣವಾಗಿ ಯಾರೋ ಹೇಳಿದ್ರು, ಅಥವಾ ಯಾವುದೋ ಒಂದು ಜ್ಯುವೆಲ್ಲರಿಗೆ ಹೋದೆ, ಅಲ್ಲಿ ನೋಡಿ ಹೇಳ್ಬಿಟ್ರು ಅದನ್ನ ಹಾಕೊಂಡ್ರೆ ಒಳ್ಳೇದಾಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ನಿಮ್ಮ ಜನ್ಮ ಕುಂಡಲಿಯನ್ನ ನೋಡಿ ಆನಂತರವಷ್ಟೇ ಈ ರತ್ನಗಳನ್ನ ನೀವು ಧರಿಸ್ಕೋಬೇಕಾಗುತ್ತೆ. ಇದರ ಜೊತೆಗೆ ಬಹುಮುಖ್ಯವಾಗಿರತಕ್ಕಂಥದ್ದು, ಯಾವ ರತ್ನವನ್ನ ಯಾವ ಮೆಟಲ್ ಅಂದ್ರೆ ಯಾವ ಒಂದು ಲೋಹದಲ್ಲಿ ನೀವು ಧರಿಸ್ತೀರಾ ಅಂತ ಹೇಳಿ. ಅಂದ್ರೆ ಎಲ್ಲವನ್ನ ಕೂಡ ಚಿನ್ನದಲ್ಲಿ ಮಾಡಿ ಹಾಕೊಳ್ಳೋದಕ್ಕಾಗೋದಿಲ್ಲ, ಅಥವಾ ಎಲ್ಲವನ್ನ ಬೆಳ್ಳಿಯಲ್ಲಿ ಮಾಡಿ ಹಾಕೊಳ್ಳೋದಕ್ಕಾಗೋದಿಲ್ಲ. ಕೆಲವನ್ನ ಚಿನ್ನದಲ್ಲಿ, ಕೆಲವನ್ನ ಬೆಳ್ಳಿಯಲ್ಲಿ ಹಾಕೊಂಡಾಗ ಮಾತ್ರ ಆ ರತ್ನಗಳು ನಮಗೆ ಪರಿಪೂರ್ಣವಾಗಿ ಕೆಲಸ ಮಾಡುತ್ತೆ. ಹಾಗೆ ಈ ರತ್ನಗಳನ್ನ ಧರಿಸಿದ ಮೇಲೆ ಕಟ್ಟುನಿಟ್ಟಾಗಿ ಪಾಲಿಸಬೇಕಾದಂತಹ ಒಂದು ವಿಚಾರಗಳೇನಾದ್ರೂ ಇದೆಯಾ, ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಾದ್ರೂ ಇದೆಯಾ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಕೂಡ ಇದೆ. ಒಂದೊಂದು ರತ್ನಕ್ಕೂ ಕೂಡ ಇಷ್ಟಿಷ್ಟು ಆಯಸ್ಸು ಅಂತ ಇರುತ್ತೆ. ಅಂದ್ರೆ ನೀವು ತಗೊಳ್ಳುವಂತಹ ಕ್ಯಾರೆಟ್ ಮೇಲೆ ಅದರ ಆಯಸ್ಸು ನಿರ್ಧಾರ ಆಗಿರುತ್ತೆ. ಅದು ನಿಮಗೆ ಹಾಕೊಂಡೆ ಒಂದು ಸ್ಟೋನ್ ತಗೊಂಡೆ ಅಂದ್ರೆ ಲೈಫ್ ಪೂರ್ತಿ ಅದನ್ನ ಹಾಕೊಳ್ಳೋದಕ್ಕಾಗೋದಿಲ್ಲ. ಅದನ್ನ ಮತ್ತೆ ಮತ್ತೆ ಎನರ್ಜೈಸ್ ಮಾಡಬೇಕಾಗತ್ತೆ. ಅದನ್ನ ಎನರ್ಜೈಸ್ ಮಾಡೋದು ಹೇಗೆ ಅಂದ್ರೆ, ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಈ ರತ್ನಗಳನ್ನ ನೀವು ಉಪ್ಪು ನೀರಿನಲ್ಲಿ ತೊಳೆದಿಟ್ಟು ಆ ನಂತರದಲ್ಲಿ ಮತ್ತೆ ಅದನ್ನ ಹಾಕೊಳ್ಳೋದ್ರಿಂದ ನಿಮಗೆ ಆ ರತ್ನಗಳು ಕೆಲಸ ಮಾಡುತ್ತೆ, ಹಾಗೂ ಸಕ್ಸಸ್ ಅನ್ನೋದು ಕೂಡ ಕೊಡುತ್ತೆ. ನಾನು ಆಗ್ಲೇ ಹೇಳಬೇಕಾದ್ರೆ, ರಾಜಕಾರಣಿಗಳು ಅಥವಾ ಸಿನಿಮಾ ನಟ ನಟಿಯರು, ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು ಏನ್ ಮಾಡ್ತಾರೆ, ವಿಶೇಷವಾದಂತಹ ರತ್ನಗಳನ್ನ ಅವರ ಕೈಯಲ್ಲಿ ಹಾಕಿರ್ತಾರೆ. ಅವ್ರನ್ನ ನೋಡ್ತಾ ಇದ್ರೆ ನೀವು ಕರೆಕ್ಟ್ ಆಗಿ ಒಬ್ಸರ್ವ್ ಮಾಡಿದ್ರೆ ಅವರು ಒಂದು ರತ್ನವನ್ನ ಹಾಕಿರಲ್ಲ, 2-3 ರತ್ನಗಳನ್ನ ಹಾಕಿರ್ತಾರೆ. ಆ ರತ್ನವನ್ನ ಅವರು ಆಗಾಗ ಬದಲಾವಣೆ ಮಾಡ್ತಾ ಇರ್ತಾರೆ. ಅಂದ್ರೆ ಅವರ ದಶಾಭುಕ್ತಿ ಅನುಸಾರವಾಗಿ ದಶ ಸ್ಟ್ರಾಂಗ್ ಇದ್ದಾಗ ಒಂದು ರತ್ನವನ್ನ ಹಾಕುವಂಥದ್ದು, ದಶ ವೀಕ್ ಇದ್ದಾಗ ಒಂದು ರತ್ನವನ್ನ ಹಾಕುವಂಥದ್ದು, ಈ ರೀತಿಯಾಗಿ ವಿಶೇಷವಾದಂತಹ ರತ್ನವನ್ನ ಅವರು ಬಳಸ್ತಾ ಇರ್ತಾರೆ. ಆಗ ಮಾತ್ರ ಈ ರತ್ನಗಳು 100% ಕೆಲಸ ಮಾಡುತ್ತೆ. ಹಾಗೆ ಈ ರತ್ನಗಳನ್ನ ಧರಿಸೋದಕ್ಕಿಂತ ಮುಂಚೆ ವಿಶೇಷವಾಗಿ ನಿಮ್ಮ ಕುಂಡಲಿ ಅನಾಲಿಸಿಸ್ ಆಗ್ಲೇಬೇಕು. ಹಾಗೆ ಈ ರತ್ನಗಳನ್ನ ಧರಿಸೋದಕ್ಕಿಂತ ಮುಂಚೆ
ನಿಮ್ಮ ಕುಂಡಲಿಯ ಅನಾಲಿಸಿಸ್ ನೀವು ಮಾಡಲೇಬೇಕಾಗುತ್ತೆ. ಇನ್ನೊಂದು ವಿಶೇಷವಾದಂಥ ವಿಚಾರ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕಾಗಿರೋದು ಏನಂದ್ರೆ, ಈ ರತ್ನಗಳನ್ನ ನಾವು ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ನೋಡುವಾಗ ಈ ಒಂದು ಉಂಗುರ ತರಿಸ್ಕೊಡಿ ಅಂದಾಗ ತರಿಸ್ಕೊಡ್ತಾರೆ. ಆದ್ರೆ ಆ ರತ್ನಗಳೇನಿರುತ್ತಲ್ಲ, ಅದು ಕ್ವಾಂಟಿಟಿ ಚೆನ್ನಾಗಿರುತ್ತೆ, ರೇಟು ಕಮ್ಮಿ ಹೇಳ್ತಾರೆ, ಬಟ್ ಅದರ ಕ್ವಾಲಿಟಿ ಅಂತಕ್ಕಂಥದ್ದು ಬಹಳ ಹಾಳಾಗಿರುತ್ತೆ. ಆ ರತ್ನವನ್ನ ನೀವು ಧರಿಸಿದ್ರು ಅದು ಯಾವುದೇ ರೀತಿ ಕೆಲಸಗಳು ಕೂಡ ನಿಮಗೆ ಮಾಡೋದಿಲ್ಲ. ಹಾಗೂ ಈ ರತ್ನಗಳನ್ನ ಧರಿಸೋದಕ್ಕಿಂತ ಮುಂಚೆ ವಿಶೇಷವಾಗಿ ಇದಕ್ಕೆ ಷೋಡಶ ಉಪಚಾರ ಪೂಜೆಗಳಾಗಬೇಕು. ಸುಮ್ಮನೆ ಅದೊಂದು ತಂದೆ ಹಾಕೊಂಡೆ ಅಂತಲ್ಲ. ಒಂದು ರತ್ನವನ್ನ ತಂದು ಅದಕ್ಕೆ ಬೇಕಾದಂತಹ ಒಂದು ಕಾಳುಗಳನ್ನ ತಂದು ಅದನ್ನ ಅದರಲ್ಲಿಟ್ಟು ಮರುದಿನ ಬೆಳಗ್ಗೆ ಅದನ್ನ ಕಾಯಿಸಿದ ಹಾಲು ತಣದಾದ ನಂತರದಲ್ಲಿ ಅದಕ್ಕೆ ಅಭಿಷೇಕವನ್ನ ಮಾಡಿ ನೈವೇದ್ಯವನ್ನ ಮಾಡಿ, ಆ ನಂತರದಲ್ಲಿ ಆ ಧಾನ್ಯವನ್ನ ಯಾರಾದ್ರೂ ವಿಪ್ರರಿಗೆ ದಾನವಾಗಿ ಕೊಟ್ಟು ಆ ನಂತರದಲ್ಲಿ ಆ ಒಂದು ರತ್ನವನ್ನ ನೀವು ಧರಿಸ್ಕೋಬೇಕಾಗತ್ತೆ. ಆಗ ಮಾತ್ರ ಅದು ನಮಗೆ ಕೆಲಸ ಮಾಡುತ್ತೆ ಹಾಗೂ ಸಕ್ಸಸ್ ಅನ್ನೋದನ್ನ ಕೂಡ ಕೊಡುತ್ತೆ. ಯಾವುದೋ ಒಂದು ರಾಶಿ ಅಂತ ಅನ್ಕೊಂಡು ಈ ಸ್ಟೋನ್ ನಿಮ್ಗೆ ಹಾಕಿ ಅಂತ ಹೇಳಿ ಒಂದು ಚಾರ್ಟ್ ಕೊಟ್ಬಿಡ್ತಾರೆ. ಆ ಚಾರ್ಟ್ ಪ್ರಕಾರವಾಗಿ ಹಾಕಿದಾಗ ಈ ರೀತಿ ಸಂಕಷ್ಟಗಳನ್ನ ಎದುರಿಸ್ಬೇಕಾಗತ್ತೆ. ಆಮೇಲೆ ಈ ಒಂದು ಒರಿಜಿನಲ್ ಸ್ಟೋನ್ಗಳೇನಿರುತ್ತಲ್ಲ, ಇದು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಇದು ಒಂದು ರತ್ನಶಾಸ್ತ್ರದ ಬಗ್ಗೆ ಪರಿಪೂರ್ಣವಾಗಿ ಒಂದು ರಾಶಿ ಅನುಗುಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನ ನೀವೆಲ್ಲರೂ ಕೂಡ ಪಾಲನೆ ಮಾಡಿ, ಆಗ ಮಾತ್ರ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ವಿಶೇಷವಾಗಿರುವಂಥದ್ದು ನಮ್ಮ ಕೈಯಲ್ಲಿರುವಂತಹ ಪರ್ವಗಳು. ಒಂದೊಂದು ಬೆರಳಿನ ಕೆಳಗೂ ಕೂಡ ಒಂದೊಂದು ಪರ್ವ ಅಂತ ಇರುತ್ತೆ. ನಾವು ಒಂದು ಉಂಗುರವನ್ನು ಹಾಕೊಂಡಾಗ ಆ ಪರ್ವ ಆಕ್ಟಿವೇಟ್ ಆಗುತ್ತೆ. ಈ ವಿಶೇಷವಾಗಿ ಕನ್ಯಾ ರಾಶಿಯವರ ಪರ್ವಗಳು ಯಾವ್ಯಾವುದು ಅವ್ರಿಗೆ ಆಕ್ಟಿವೇಟ್ ಆಗುತ್ತೆ ಅಂತ ನೋಡೋದಾದ್ರೆ, ಕನ್ಯಾ ರಾಶಿಯ ಅಧಿಪತಿ ಇರತಕ್ಕಂಥದ್ದು ಬುಧಗ್ರಹ. ಹಾಗಾಗಿ ಪಚ್ಚೆ ಹರಳು ಅಂದ್ರೆ ಎಮರಲ್ಡ್ ಅನ್ನ ನೀವು ಪ್ರತಿಯೊಬ್ಬರು ಕೂಡ ಧರಿಸ್ಕೋಬಹುದು. ಆದ್ರೆ ಧರಿಸ್ಕೊಳ್ಳೋದಕ್ಕಿಂತ ಮುಂಚೆ ಏನನ್ನು ನೋಡಬೇಕು ಅಂದ್ರೆ, ಜಾತಕದಲ್ಲಿ ಲಗ್ನದಿಂದ ಬುಧ ಇರತಕ್ಕಂತಹ ಸ್ಥಾನಮಾನಗಳು ಯಾವ್ದಿದೆ ಅಂತಕ್ಕಂಥದ್ದನ್ನ ಪರಿಪೂರ್ಣವಾಗಿ ನೋಡಿ ಆ ನಂತರದಲ್ಲಷ್ಟೇ ನೀವು ಈ ರತ್ನವನ್ನ ಧರಿಸ್ಬೇಕು. ಅದರಲ್ಲಿ ನಿಮಗೆ ಯಾವ ದಶಾಭುಕ್ತಿಗಳು ನಡೀತಾ ಇದೆ ಇದನ್ನ ಪರಿಪೂರ್ಣವಾಗಿ ನೋಡಿ ಆನಂತರವಷ್ಟೇ ನೀವು ರತ್ನವನ್ನ ಧರಿಸ್ಕೋಬೇಕಾಗತ್ತೆ. ಹಾಗೆ ತಪ್ಪಾದಂತಹ ಒಂದು ರತ್ನವನ್ನ ನೀವು ಧರಿಸ್ಬಿಟ್ರೆ ನಿಮಗೆ ಒಳ್ಳೇದಾಗೋದ್ರ ಬದಲು ಕೆಡುಕು ಕೂಡ ಆಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ವಿಶೇಷವಾಗಿ ಈ ಒಂದು ರತ್ನಗಳು ಬಹಳ ಕಾಸ್ಟ್ಲಿನೂ ಹೌದು. ಅದನ್ನ ಧರಿಸುವಂಥದ್ದು ಇಂಥ ಮೆಟಲಲ್ಲೇ ಹಾಕೋಬೇಕು ಅಂತ ಇರುತ್ತೆ. ಒರಿಜಿನಲ್ ಸ್ಟೋನೇ ಹಾಕೋಬೇಕಾಗತ್ತೆ. ನೀವು ಡೂಪ್ಲಿಕೇಟ್ ಹಾಕೊಂಡ್ರೆ ರಿಸಲ್ಟ್ ಬರಲ್ಲ. ಈ ರೀತಿ ಹಲವಾರು ವಿಚಾರಗಳಿರುತ್ತೆ. ಅದರ ಜೊತೆಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಜನಸಾಮಾನ್ಯರು ಪ್ರತಿಯೊಬ್ಬರು ಹಾಕೋಬಹುದಾದಂಥದ್ದು, ಅಥವಾ ಕುಂಡ್ಲಿನೇ ಇಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ನಾವೆಲ್ಲ ಏನ್ ಮಾಡಬೇಕು ಕನ್ಯಾ ರಾಶಿಯವರು, ಎಲ್ಲದಕ್ಕೂ ಕೂಡ ಉತ್ತರವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ವಿಶೇಷವಾಗಿರ್ತಕ್ಕಂಥದ್ದು ರತ್ನಗಳಿಗೆ ನೀವು ವಿಶೇಷವಾಗಿ ಈ ಒಂದು ಎಲ್ಲಾ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಾಗತ್ತೆ. ಆದ್ರೆ ಉಪರತ್ನಗಳು ಅಂತ ಬರುತ್ತೆ. ಈ ಉಪರತ್ನಗಳನ್ನ ನಿಮ್ಮ ಕೈಯಲ್ಲಿ ನೀವು ಹಾಕೊಳ್ಳೋದ್ರಿಂದ ಬಹಳ ಬೇಗ ಅದೃಷ್ಟ ನಿಮಗೆ ಸಿಗುತ್ತೆ. 21 ದಿನದ ಒಳಭಾಗದಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಕೈಗೂಡುತ್ತೆ. ಅದರಲ್ಲಿ ಗುರುವಿನ ಅಂಶನೂ ಕೂಡ ನಿಮ್ಮ ಜೊತೆ ಇರಬೇಕಾದಾಗ ಈ ವಿಶೇಷವಾದಂತಹ ಹಳದಿ ಮತ್ತು ಹಸಿರು ಮಣಿಗಳು, 2 ಮಣಿಗಳನ್ನ ಕಾಂಬಿನೇಷನ್ ಮಾಡಿ ನೀವು ಹಾಕೋಬೇಕು. ಈ ಒಂದು ಮಣಿಗಳನ್ನ ಬಲಗೈಯಲ್ಲಿ ಹಾಕೊಳ್ಳಿ. ಹಾಗೆ ಈ ಒಂದು ಮಣಿಗಳೇನಿರುತ್ತಲ್ಲ, ನಿಮ್ಮ ಏಜ್ ಅನುಸಾರವಾಗಿ ಅದರಲ್ಲಿ ಮಣಿಗಳು ಎಷ್ಟು ಬೇಕು ಅಂತ ನೋಡಿ ಅಷ್ಟು ಮಣಿಗಳನ್ನ ಕೊಟ್ಟಿರ್ತೇವೆ. ಹಾಗೆ ಈ ಒಂದು ಹಸಿರು ಮಣಿಗಳು 2 ಕೂಡ ಕಾಂಬಿನೇಷನ್ ಮಾಡಿ ಹಾಕೊಂಡಾಗ ವಿದ್ಯಾಭ್ಯಾಸ, ಆರೋಗ್ಯ, ವ್ಯಾಪಾರ, ವ್ಯವಹಾರ, ಹಣಕಾಸು, ಹಾಗೆ ಮದುವೆ ವಿಳಂಬ, ಇನ್ನಿತರ ಹಲವು ರೀತಿ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ನೀವು ಎಲ್ಲ ಕೆಲಸ ಕಾರ್ಯಗಳು ಕೂಡ ಅತ್ಯಂತ ವೇಗವಾಗಿ ಪರಿಪೂರ್ಣವಾಗಿ ನಿಮಗೆ ಒಳ್ಳೇದು ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಬ್ರೇಸ್ಲೆಟ್ಗಳನ್ನ ಸುಮ್ಮನೆ ತಗೊಂಡೋಗಿ ಹಾಕುವಂತ ಕಾರ್ಯಗಳು ಮಾಡೋದಿಲ್ಲ. ಈ ಬ್ರೇಸ್ಲೆಟ್ಗಳನ್ನ ತಗೊಬಂದು ಅದಕ್ಕೆ ಷೋಡಶ ಉಪಚಾರ ಪೂಜೆಯನ್ನ ಮಾಡಿ, ನಿಮ್ಮ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ, ನಿಮ್ಮ ಸಮಸ್ಯೆ ಏನಿದೆ ಅಂತ ಕೇಳಿ ಆ ಸಮಸ್ಯೆಗೆ ಅನುಗುಣವಾಗಿರತಕ್ಕಂತಹ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಸಂಕಲ್ಪವನ್ನ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂತಹ ವ್ಯವಸ್ಥೆ ಕೂಡ ನಮ್ಮ ಈ ಸಂಸ್ಥೆ ಮುಖಾಂತರದಲ್ಲಿ ಮಾಡ್ತಾ ಇದ್ದೇವೆ. ಯಾರ್ಯಾರಿಗೆ ಈ ಮಣಿಗಳ ಅಗತ್ಯ ಇದೆಯೋ ಕೆಳಕಂಡ ನಂಬರ್ಗೆ ಕರೆ ಮಾಡಿ. ಇನ್ನುಳಿದಂತೆ ಹಲವಾರು ವಿಚಾರಗಳನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಆ ಭಗವಂತ ನೆರವೇರಿಸಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.